ಕ್ಯಾತ್ಮಾನಹಳ್ಳಿ ವಿವಾದಿತ ಮದ್ರಸಾಗೆ ಸಂಬಂಧಪಟ್ಟಂತೆ ಕಳೆದ 15 ವರ್ಷದಿಂದ ಏನು ಪ್ರಕರಣ ನಡೀತಾ ಇತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾತ್ಮಾನಹಳ್ಳಿ ಪ್ರದೇಶದಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳು ಮತ್ತು ಆಗಿದ್ದಂಥ ಪೊಲೀಸ್ ಕಮಿಷನರ್ ಅವರು ಸದರಿ ಕಟ್ಟಡಕ್ಕೆ ಬೀಗ ಮುದ್ರೆಯನ್ನು ಹಾಕ್ಸಿದ್ರು. ಸದರಿ ಪ್ರಕರಣ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿದ್ದು, ಉಚ್ಚ ನ್ಯಾಯಾಲಯದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಿನ DC ಅವರು ದಿನಾಂಕ 2/4/2025 ಸದರಿ ವಿವಾದಿತ ಕಟ್ಟಡದಲ್ಲಿ ನರ್ಸರಿ ಅರೇಬಿಕ್ ಶಾಲೆಯನ್ನು ತೆಗೆಯಲಿಕ್ಕೆ ಕಾನೂನುಬಾಹಿರವಾಗಿ ಒಂದು ಅನುಮತಿಯನ್ನು ಕೊಟ್ಟಿದ್ದರು. ಸದರಿ ಮಾನ್ಯ ಜಿಲ್ಲಾಧಿಕಾರಿಗಳವರ ಆದೇಶವನ್ನು ಪ್ರಶ್ನಿಸಿ ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಹುಲಿಯಮ್ಮ ಟ್ರಸ್ಟ್ನ ವತಿಯಿಂದ ನಾವು ಒಂದು ಅರ್ಜಿಯನ್ನು ಸಲ್ಲಿಸಿದ್ವು, ರಿಟ್ಟನ್ನು ಸಲ್ಲಿಸಿದ್ವು. ಸದರಿ ರಿಟ್ ಅರ್ಜಿ ನ್ಯಾಯಾಲಯಕ್ಕೆ ಬಂದು ದಿನಾಂಕ 2/4/2025 ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಸಾಹೇಬರು ಬಂದು ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿವಾದಿಗಳಾದಂತಹ ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರ, ಮೈಸೂರು ಮಹಾನಗರ ಕಾರ್ಪೊರೇಷನ್ ಕಮಿಷನರ್, ಮೈಸೂರು ಮಹಾನಗರ ಪೊಲೀಸ್ ಕಮಿಷನರ್ ಅವರಿಗೆ ತುರ್ತು ನೋಟಿಸನ್ನು ಜಾರಿ ಮಾಡಿ ದಿನಾಂಕ 2/4/2025 ಹಿಂದೆ ಯಾವ ಸ್ಥಿತಿಯಲ್ಲಿತ್ತು ಅದೇ ರೀತಿಯ ಸ್ಥಿತಿಯಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಬೇಕಂತೇಳಿ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ತನ್ನ ಆದೇಶವನ್ನು ಮಾಡಿದೆ. ಸದರಿ ಆದೇಶದ ಪ್ರತಿಯನ್ನು ಈಗಾಗಲೇ ನಾವು ಸಂಬಂಧಪಟ್ಟ ವ್ಯಕ್ತಿಗಳಿಗೆ, ಅಂದರೆ ಮೈಸೂರು ಮಹಾನಗರ ಪೊಲೀಸ್ ಕಮಿಷನರ್ ಅವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟವರಿಗೆ ಈಗಾಗಲೇ ತಲುಪಿಸಿದ್ದೀವಿ. ಈ ಕೂಡಲೇ ಸದರಿ ಆದೇಶದನ್ವಯ ಅಲ್ಲಿ ಏನು ಕಟ್ಟಡದ ನಿರ್ಮಾಣ ಕಾರ್ಯ ಏನು ನಡೀತಾ ಇದೆ ಈ ಕೂಡಲೇ ಸ್ಥಗಿತಗೊಳಿಸಬೇಕು, ಸದರಿ ಕಟ್ಟಡಕ್ಕೆ ಬೀಗ ಹಾಕಬೇಕು ಅಂತ ಹೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ಕಟ್ಟಡದ ವಿವಾದ ಏನಾಗಿತ್ತಂದ್ರೆ, ಅಲ್ಲಿ ಒಂದು ಸ್ಥಳದಲ್ಲಿ ಇದು ಸಾರ್ವಜನಿಕ ಕಟ್ಟಡ, ಅಂದ್ರೆ ರೆಸಿಡೆನ್ಷಿಯಲ್ ಪ್ರಿಮಿಸಿಸ್, ನಾಗರಿಕರು ವಾಸ ಮಾಡಲಿಕ್ಕೆ ಇದ್ದಂಥ ಜಾಗದಲ್ಲಿ ಕಾನೂನು ಬಾಹಿರವಾಗಿ ಮಸೀದಿಯನ್ನು ನಿರ್ಮಾಣ ಮಾಡುವಂತ ಪ್ರಯತ್ನ ಮಾಡಿದ್ರು. ಅಲ್ಲಿದ್ದಂಥ ಸ್ಥಳೀಯರು ಇದಕ್ಕೆ ಅಬ್ಜೆಕ್ಷನ್ ಕೊಟ್ಟಿದ್ರು. ಅದಾದ ನಂತರ ಮದ್ರಸಾ ಮಾಡ್ತೀವಿ ಅಂತ ಹೇಳಿದ್ರು. ಈ ರೀತಿ ಕಾನೂನು ಬಾಹಿರವಾಗಿ ಯಾವುದೇ ಕನ್ಸರ್ನ್ಡ್ ಅಥಾರಿಟಿಯಿಂದ ಅನುಮತಿಯನ್ನು ಪಡೆಯದೆ ಮಾಡ್ತಾ ಇದ್ದಿದ್ರಿಂದ ಮತ್ತು ಆ ಸ್ಥಳದಲ್ಲಿ ಈಗಾಗಲೇ ಕೋಮು ಭಾವನೆಗೆ ಧಕ್ಕೆ ಉಂಟಾಗಿದ್ರಿಂದ ಸದರಿ ಸ್ಥಳದಲ್ಲಿ ಯಾವುದೇ ಚಟುವಟಿಕೆಯನ್ನು ಮಾಡಬಾರದು ಅಂತೇಳಿ ಹಿಂದೆ ಹೋರಾಟವನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಬೀಗ ಮುದ್ರೆ ಹಾಕಿತ್ತು. ಮತ್ತೆ ತೆರವುಗೊಳಿಸಲಿಕ್ಕೆ ಏನು ಜಿಲ್ಲಾಧಿಕಾರಿಗಳ ಆದೇಶ ಮಾಡಿದ್ರು ಅದನ್ನು ನಾವು ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಹೋಗಿದ್ವು. ನ್ಯಾಯಾಲಯ ಇವತ್ತು ಯಥಾಸ್ಥಿತಿಯನ್ನು ಕಾಪಾಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದೆ. ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ತಡೆಯಾಜ್ಞೆಯನ್ನು ನೀಡಿದೆ. ಯಥಾಸ್ಥಿತಿಯನ್ನು ಕಾಪಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.